ಹೆಸರು? ಜಗದೀಶ್. ಇದು ಯಾವ ಊರು? ಇದು ಬರ್ಗೂರು. ಇದು ಎಲ್ಲಿ ಬರುತ್ತೆ? ಇದು ಚಿಕ್ಕತಿರುತ್ತಿ ಹತ್ರ, ಮಾಲೂರು ಹತ್ರನೇ. ಹೌದಾ? ಮಾಲೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 7 ಕಿಲೋಮೀಟ್ರು. ಇದು ಎತ್ತ ಹೋರಿನ? ಇದು ಏತು ಸರ್. ಇದು ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇದ್ದೀರಾ ಸರ್? ಇದು ಇವಾಗ 1 ವರ್ಷ ಆಗೈತೆ, 7 ತಿಂಗಳಾಗೈತೆ ಸರ್ ತಗೊಂಬಂದು. ಈ ವರ್ಷ ಹಬ್ಬಕ್ಕೆ ತಗೊಂಬಂದಿದ್ದು. ನಮ್ಮ ಹತ್ರ 108 ಡೇಂಜರ್ ಬುಲೆಟ್ ಇತ್ತು. ಅದಾದ್ಮೇಲೆ 2 ಜೊತೆ ಎತ್ಕಲ್ ತಗೊಂಬಂದಿದ್ದು ಸರ್. ಇದು ಹೌದಾ? ಫಸ್ಟ್ ಡೇಂಜರ್ ಬುಲೆಟ್ ಯಾವ್ದು ಇದ್ದಿದ್ದು? ಕಾಯಿ ಹೊರಿನ ಏನದು? ಇಲ್ಲ, ಕಾಯಿ ಹೊರಿನೇ ಸರ್. ಕಾಯಿ ಹೊರಿ. ಈ ವರ್ಷನೇ ನಾವು ಎತ್ಕಲ್ ಕಟ್ಟಿರೋದು. ಹೌದಾ? ಸರ್. ಎಲ್ಲಿ ತೊಗೊಂಬಂದಿದ್ದು ಇದು? ಸರ್ 3 ಸ್ಟೇಟಲ್ಲಿ ಹಬ್ಬ ಮಾಡವೆ ಸರ್ ಇವು. ಯಾವ್ಯಾವ ಸ್ಟೇಟು? ಕರ್ನಾಟಕ, ತಮಿಳ್ನಾಡು, ನಮ್ಮ ಇದು ಆಂಧ್ರ. ಆಂಧ್ರದಲ್ಲಿ ಇವ್ರು ಯಾರೋ ಸ್ವಲ್ಪ ದೂರ ಸರ್. ಅವರು ಅಡ್ರೆಸ್ ಎಲ್ಲ ಟಚಲ್ಲಿ ಇದ್ದಾರೆ ಸರ್. ಅವರು ಟಚಲ್ಲಿ ಇದ್ದಾರೆ. ಸೇಮ್ ನಮ್ಮ ಥರನೇ ಮಾಡ್ತಾರೆ ಆಂಧ್ರದಲ್ಲಿ ಹಬ್ಬ ಸರ್. ನಮ್ಮ ಥರನೇ. ಹಾವೇರಿಯಲ್ಲಿ ಎಲ್ಲೆಲ್ಲಿ ಹಾಕಿದ್ರೆ? ಹಾವೇರಿ ಅಂದ್ರೆ 3 ಸ್ಟೇಟಲ್ಲಿ ಹಬ್ಬ ಮಾಡಿದ್ದಾರೆ. 3 ಸ್ಟೇಟ್ ಹಬ್ಬದ ವಿಡಿಯೋಗಳು ನಮ್ಮ ಹತ್ರ ಇದಾವೆ. ಎಲ್ಲ ಚೆನ್ನಾಗಿ ಮಾಡೈತಿ. ಯಾವ ಜಾಗ ಅಂತ ಗೊತ್ತಿಲ್ಲ ನಿಮಗೆ ಸರ್? ಎಷ್ಟು ಬೆಲೆ ಬಿತ್ತು ನೀವು ತಂದಾಗಿದ್ದು? ಸರ್ 1,80,000 ಸರ್. ಇದು ಅಲ್ಲಲ್ಲಿ ಏನಾಗಿದೆ ಈಗ? ಕಡೆಗಳಲ್ವಾ? ಸರ್. ಈ ವರ್ಷ ಎಲ್ಲೆಲ್ಲಿ ಹಾಕಿದ್ರೆ ಹಬ್ಬಕ್ಕೆ? ತಿಮ್ಸಂದ್ರ, ಆಮೇಲೆ ಶಾನ್ ಮಾವು, ಆಮೇಲೆ ಇದು ಇದ್ರ ಹತ್ರ ಆಯ್ತಲ್ಲ ಸರ್, ದಾಸನಪುರ, ಅಲ್ಲಿ ಹಾಕಿದ್ರೆ. ಎಷ್ಟೆಷ್ಟು ರೌಂಡ್ ಹಾಕಿದ್ರಿ ಒಂದೊಂದು ಹಬ್ಬದಲ್ಲಿ? ಸರಿ 2 ರೌಂಡೇ ಸರ್. 2 ಹಾಕೊಂಡು ಹೋಗಿದ್ರಲ್ಲ, 2 ರೌಂಡೇನೆ. ಏನು ಪಿಪಿನ ಕುಚ್ಚ ಇದು? ಸರ್ ಇದು ಬಂದ್ಬಿಟ್ಟು ಕುಚ್ಚು. ಪಿಪಿ ಹಾಕಲ್ವಾ ಇದಕ್ಕೆ? ಇದು ಪಿಪಿ ಇಲ್ಲ ಸರ್. ಇದು ಇನ್ನೊಂದು ಐತೆ, ಅದಕ್ಕೆ ಪಿಪಿ ಹಾಕ್ತಾರೆ. ಏನ್ ಹೆಸರು ಇಟ್ಟಿದ್ದಾರೆ ನಿಮ್ದಕ್ಕಿದು? ಇದು ಪುಷ್ಪರಾಜ್ 108. ನೀವೇ ನಾಮಕರಣ ಮಾಡಿರೋದಾ ಇದು? ಹಾಂ ಸರ್. ಇದಕ್ಕೆ ಕುಚ್ಚು ಎಷ್ಟು ಅಡಿ ಇರುತ್ತೆ? ಇದಕ್ಕೆ 4 ಅಡಿ ಇರುತ್ತೆ ಸರ್. ಹೌದಾ? ಫ್ಲಾಗ್ಸ್ 3 ಅಡಿ ಇರುತ್ತೆ ಸರ್. ಎಲ್ಲ ಒಂದು 7-8 ಅಡಿ. 7-8 ಅಡಿ. ಏನಿರುತ್ತೆ ಫ್ಲಾಗ್ ಅಲ್ಲಿ? ಅದರಲ್ಲಿ ಪುಷ್ಪರಾಜ್ 108. ಹೌದಾ? ಇದಕ್ಕೆ ಜೂಲ ಗಿಲ ಏನನ್ನ ಹಾಕಿರ್ತೀರಾ? ಜೂಲ್ ಹಾಕಿರ್ತೀವಿ ಸರ್. ಹೇಳಿ, ಏನು ಹೇಳಕ್ ಬಂದ್ರೆ? 3 ಸ್ಟೇಟಲ್ಲಿ ಹಬ್ಬ ಮಾಡೈತೆ. ಹೊಲಗ್ಲು ಗುಂಟಿವೇ ಹೊಡಿತೈತೆ, ವ್ಯವಸಾಯ ಕೂಡ ಮಾಡ್ತವೆ, ಬಂಡಿ ಹೊಡಿತೈತೆ, ಎಲ್ಲ ಕೆಲಸನೂ ಮಾಡ್ತೈತೆ ಸರ್. ಇದು ಹಬ್ಬಕ್ಕೆ ಅಂತ ಅಲ್ಲ, ಸೀಮಿತ ಅಲ್ಲ, ಎಲ್ಲ ಕೆಲಸನೂ ಮಾಡ್ತೈತೆ. ಇದು ಸ್ಪೆಷಲ್ ಆಗಿ ಏನು ರನ್ನಿಂಗ್ ವಾಕಿಂಗ್ ಏನು ಮಾಡಿಸೋದು? ಏನು ಸರ್ ಮಾಡಿಸ್ತೀವಿ ಸರ್. ಡೈಲಿ ಮಾಡಿಸ್ತೀರಾ? ಇಲ್ಲ ಡೈಲಿ ಇಲ್ಲ, ವಾರಕ್ಕೆ 2 ಸರಿ 3 ಸರಿ ಏನೋ ಇದ್ದೇ ಇರುತ್ತೆ ಸರ್. ಮನೆ ಹತ್ರ ಏನು ಗಲಾಟೆ ಇಲ್ವಾ? ಇದು ಮನೆ ಹತ್ರನೂ ಅಷ್ಟೇ ಗಲಾಟೆ ಇಲ್ಲ. ಹಬ್ಬದಲ್ಲಿ ಹೋದ್ರೆ ಮೇಸಿರೋನು ಒಬ್ಬನ ಹೋದ್ರೂ ಸಾಕು, ಏನು ಮಾಡಲ್ಲ. ಬೇರೆಯವ್ರು ಹೋದ್ರೆ ಸ್ವಲ್ಪ ರೇಷೆ ಸರ್. ಹಬ್ಬದಲ್ಲಿ ಬಿಡ್ಬೇಕು ಅಂದ್ರೆ ಒಬ್ರು ಹೋಗ್ಬಿಟ್ಟು ಹಬ್ಬ ಮಾಡ್ಕೊಂಡ್ ಬರ್ಬೋದು. ಒಬ್ಬರು ಆಗಲ್ಲ ಸರ್. ಇದರಲ್ಲಿ ಎಷ್ಟು ಜನ ಬೇಕು? ಒಂದು 10 ಜನ ಬೇಕು ಸರ್. ಇದು ಒಂದು 10 ಜನ ಬೇಕಾ? ಸರ್. ಇದನ್ನ ಯಾರ್ಗಾನ ಮಾರ್ತೀರಾ ಇವಾಗ? ಯಾರಿಗೂ ಇಲ್ಲ ಸರ್. ಇಲ್ಲ ಸರ್. ಇದನ್ನ ಮಾರೋದಿಲ್ಲ. ವ್ಯವಸಾಯನೂ ಮಾಡ್ಬೇಕಂತ ಖುಷಿ ಐತೆ. ವ್ಯವಸಾಯನೂ ಮಾಡ್ಬೇಕು, ಹಬ್ಬನೂ ಮಾಡ್ಬೇಕು. ಇದನ್ನ ಯಾರಿಗೂ ಹಂಗಿದ್ರೆ ಹೋರಿ ಮಾರಾಟಕ್ಕಿಲ್ಲ ಸರ್. ನಮ್ಗೆ ಒಂದು 5-6 ವರ್ಷ ಇಲ್ಲೇ ಇದ್ಬಿಡ್ಲಿ ಅಂತ. ಹೌದಾ? ಸರ್. ಗುಣ ಸಿಕ್ಕೈತೆ ಸರ್. ಇದು ನಮ್ಮ ಹತ್ರ ಬೀಜದೋರಿಗಳನ್ನೆಲ್ಲ ಬಿಡ್ಬೇಕಂದ್ರೆ ಎಷ್ಟು ಹಬ್ಬಗಳಿಗೆ ಹೋಗಿ ಬಿಡ್ದಿರ ವಾಪಸ್ ಬಂದಿದ್ರಿ. ಫುಲ್ ರ್ಯಾಶು. ಇವು ನಮಗೆ ಸರೋಗೈತೆ, ಅನುಕೂಲ ತಕ್ಕಂಗೆ ಸಿಕ್ಕಿದಾವೆ ಸರ್. ನಿಮ್ಗೆ ಎಲ್ಲಾನು ಆರಾಮಾಗಿದೆ? ಅನುಕೂಲ ಸರ್. ಬೀಜದೋರಿಗಳದ್ದು ಏನು ಸಮಸ್ಯೆ ಇತ್ತು ನಿಮಗೆ? ಹಾಂ ಸರ್, ಸಮಸ್ಯೆ. ಬಿಡ್ಬೇಕಂದ್ರೆ ಕಷ್ಟ ಸರ್. ಅದನ್ನ ಬಿಡ್ಬೇಕಂದ್ರೆ ಒಂದು 40 ಜನ 30 ಜನ ಬೇಕು. ಟಂಪ ಇಳಿಸೋವಾಗ ಅಷ್ಟೇ, ಟಂಪ ಎಕ್ಸೋವಾಗ ಅಷ್ಟೇ ತುಂಬಾ ಕಾಟ ಕೊಡ್ತವೆ, ಕಿತ್ಕೊಂಡು ಹೋಗ್ಬಿಡ್ತವೆ. ಅದ್ ನಿರೀಕಣಕ್ಕಾಗಲ್ಲ. ಈ ಒದ್ದು ನಿಂಗೆ ಈಚೆಗೆ ಬಂದ್ರೆ ನಾವು ನೋಡಿದ್ರೆ ಅಂದ್ರೆ ಮೊನ್ನೆ ಮುದ್ಗಂಪಳ್ಳಿದಲ್ಲಿ ಹಳ್ಳದಲ್ಲಿ ಬಿದ್ದೋಗ್ಬಿಟ್ಟಿತ್ತು ಈ ಪುಷ್ಪರಾಜು. ಅದನ್ನ 1.5 ಮಟ್ಟಿತ್ತು ಸರ್. ಅದು ಫುಲ್ ಎಲ್ಲ ಕೆಳಗಡೆ ಓರಿಗ್ಲು ಇಳಿಯಕ್ಕೆ ಆಗಿಲ್ಲ. ನಾವು ಹೋಗ್ಬಿಟ್ಟು ಕೈ ತೋರ್ಸ್ಬಿಟ್ಟು ಮಕ ತೋರ್ಸಿ ಹಿಂಗ್ ಬಾರ ಅಂದಿದ ತಕ್ಷಣ ಎಕ್ಕಿ ದಿನ್ನೇನೆ ಎಕ್ಕಂದ್ ಬಂದ್ಬಿಟ್ಟು ಸರ್. ಇದು ಎಕ್ಕವಾಗನು ಮುಗ್ರಿಸ್ಬಿಟ್ಟಿತ್ತು, ಮುಗ್ರಿಸ್ಬಿಡ್ತಾಯ್ತು. ಹಂಗೆ ಕುದುರೆ ಎಕ್ಕಂಬಂದಂಗೆ ಎಗ್ರಕೊಂಬಂದ್ಬಿಟ್ಟು ಸರ್. ಇದು ಅಂದ್ರೆ ಎತ್ತಿನ ಸಾಕೋದು ಈಸಿ. ನಿಜ ಸರ್. ಕರ್ದಿದ ತಕ್ಷಣ ಹಿಂದೆನೆ ಬರ್ತೈತೆ. ಇವಾಗ ಬಿಟ್ಬಿಟ್ರೆ ಸಾಕು, ನಮ್ ಹಿಂದೆನೆ ಬರ್ತಾ ಇರ್ತದೆ ಸರ್. ಇವಾಗ ಈಗ ಬಿಟ್ರೆ ಹಿಂದಕ್ಕೆ ಬರ್ತದೆ, ಹಿಂದೆನೆ ಬರ್ತಾ ಇರ್ತದೆ. ಹೆಂಗಿದೆ ರನ್ನಿಂಗ್ ಪರ್ಫಾರ್ಮೆನ್ಸ್? ಇದು ಫುಲ್ ಆಕ್ಷನ್ ಸರ್. ಇದು ಫುಲ್ ಆಕ್ಷನ್. ಜನಗಳನ್ನೇ ಹೊಡ್ಕೊಂಡ್ ಬರ್ತೈತೆ. ವಿಡಿಯೋಗಳಲ್ಲಿ ಡ್ರೋನ್ ವಿಡಿಯೋಗಳು ಮಾಡ್ಸಿದ್ರಿ. ಆ ಡ್ರೋನ್ ವಿಡಿಯೋಗಳಲ್ಲಿ ಒಂದ್ 4-5 ಜನ ಬಾರ್ಸ್ಕೊಂಡ್ ಬರ್ತಾರೆ. ಇದು ಯಾರ ಹತ್ರ ಇದ್ದಿದ್ದು ನಿಮ್ಮ ಹತ್ರ ಬರಕ್ ಮುಂಚೆ? ಸರ್ ಇಲ್ಲೇ ನಾಗಂಡಳ್ಳಿ ಹತ್ರ ಅವ್ರು ತಗೊಂಬಂದಿದ್ದು. ಅವ್ರು ಏನಿತ್ತು ಬ್ರ್ಯಾಂಡ್? ಅವ್ರದ್ದೇನಿತ್ತು ಬ್ರ್ಯಾಂಡ್? ಅವ್ರದ್ದು ಬ್ರ್ಯಾಂಡ್ ಹೆಸರು ಗೊತ್ತಿಲ್ಲಲ್ಲ ಸರ್. ಹೌದಾ? ಸರಿ, ನೀವು ಫೋನ್ ನಂಬರ್ ಹಂಗೆ ಹೇಳ್ತೀರಾ? 966 30 92 527. ಸರಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.